ನಮಸ್ತೆ ಟ್ರೇಡರ್ಸ್. ಲಾಸ್ಟ್ ವಿಡಿಯೋದಲ್ಲಿ ನಾವು ಫಂಡೆಡ್ ಫಂಡ್ಸ್ ಅಂದ್ರೆ ಏನು, ಫಂಡೆಡ್ ಫ್ರೈಡೆಯ ರೂಲ್ಸ್ ಗಳು ಏನೇನಿದೆ, ಏನೇನೆಲ್ಲ ಮಾಡಿದ್ರೆ ಅಕೌಂಟ್ ಬ್ರೀಚ್ ಆಗುತ್ತೆ, ಏನ್ ಮಾಡಿದ್ರೆ ಪಾಸ್ ಮಾಡಬಹುದು ಅಂತ ಎಲ್ಲ ಆ ವಿಡಿಯೋದಲ್ಲಿ ನಮಗೆ ಫಾಲೋವರ್ ಒಬ್ರು ಸರಿಯಾಗಿ ಅರ್ಥ ಆಗಿಲ್ಲ, ಅಕೌಂಟ್ ನ ಯಾವ ರೀತಿ ಬೈ ಮಾಡೋದು, ಏನೇನು ಚಾಲೆಂಜ್ ನ ಪಾಸ್ ಮಾಡಕ್ಕೆ ಯಾವ್ದಾದ್ರು ಒಳ್ಳೆ ಉಪಾಯ ಇದೆ ಹೇಳಿ ಅಂತ ಹೇಳಿದ್ರು. ಸೊ ಆದ್ರಿಂದ ಈ ವಿಡಿಯೋದಲ್ಲಿ ನಾನು ಇನ್ಸ್ಟೆಂಟ್ ಫಂಡ್ $10,000 ನ ಅಕೌಂಟ್ ಲೈವ್ ಅಲ್ಲಿ ಬೈ ಮಾಡಿ ಏನೇನೆಲ್ಲ ರೂಲ್ಸ್ ಇದೆ ಅಂತ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಎಷ್ಟು ಪ್ರಾಫಿಟ್ ಮಾಡಬೇಕು, ಎಷ್ಟು ಲಾಸ್ ಮಾಡಬೇಕು ಅನ್ನೋ ಒಂದು ಟ್ರೇಡಿಂಗ್ ಚಾಲೆಂಜ್ PDF ಕೂಡ ರೆಡಿ ಮಾಡ್ಕೊಂಡಿದ್ದೀನಿ, ಅದನ್ನು ಕೊನೆಯಲ್ಲಿ ತೋರಿಸ್ತೀನಿ. ಬನ್ನಿ ಇವಾಗ ಚಾಲೆಂಜ್ ನ ಯಾವ ರೀತಿ ಪರ್ಚೇಸ್ ಮಾಡೋದು ಅದ್ರ ಬಗ್ಗೆ ಮಾತಾಡೋಣ. ಮತ್ತೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ವಿಷಯ ಹೇಳ್ತೀನಿ ನೋಡಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇವಾಗ ನೀವು ಒಂದು ಹೊಸ ಟ್ರೇಡರ್ ಆಗಿರ್ತೀರಾ, 1 ವರ್ಷ 2 ವರ್ಷ ಆಗಿರ್ತೀರಾ, ಲಾಸ್ ಅಲ್ಲಿ ಇರ್ತೀರಾ, ಫಂಡೆಡ್ ಫಂಡ್ಸ್ ಅಂದ್ರೆ ಏನಂತ ನಿಮಗೆ ಗೊತ್ತಿಲ್ಲ, ಈ ವಿಡಿಯೋನ ನೋಡಿ ಇಲ್ಲ ಬೇರೆ ಯಾವ್ದಾದ್ರು ಇನ್ಫ್ಲುಯೆನ್ಸರ್ಸ್ ವಿಡಿಯೋನ ನೋಡಿ ದಯವಿಟ್ಟು ಒಂದೇ ಸಲಿಗೆ ಫಂಡೆಡ್ ಫಂಡ್ಸ್ ಅಲ್ಲಿ ಚಾಲೆಂಜ್ ನ ಬೈ ಮಾಡಕ್ ಹೋಗ್ಬೇಡಿ. ಯಾಕೆಂದ್ರೆ ಅಷ್ಟು ರೂಲ್ಸ್ ಇಲ್ಲ ಡಿಸಿಪ್ಲಿನ್ ಫಾಲೋ ಮಾಡುವಷ್ಟು ಕೆಪಾಸಿಟಿ ನಮ್ಗೆ ಇರಲ್ಲ. ಸುಮ್ಮನೆ ಅಕೌಂಟ್ ನ ಬೈ ಮಾಡಿ ನಮ್ಮ ಅಮೌಂಟ್ ನೆಲ್ಲ ಹಾಳು ಮಾಡ್ಕೊಂಡ್ಬಿಡ್ತೀವಿ. ಯಾವ ರೀತಿಯಪ್ಪ ಅಂತಂದ್ರೆ, ಇವಾಗ ನಮ್ಮ ಹತ್ರ 10,000 ಕ್ಯಾಪಿಟಲ್ ಇರುತ್ತೆ ಅನ್ಕೊಳ್ಳಿ, ನಾವು ಇವತ್ತು $500 ಲಾಸ್ ಮಾಡೋಣ ಅನ್ಕೊಂಡಿರ್ತೀವಿ, ಏನೋ ಮಿಸ್ ಆಗಿ 1,000 1,500 ಲಾಸ್ ಮಾಡ್ಕೊಂತೀವಿ. ಅವಾಗ ನಮ್ಮ ಕ್ಯಾಪಿಟಲ್ ಮಿಕ್ಕಿರೋ ಕ್ಯಾಪಿಟಲ್ ನಮ್ಮ ಹತ್ರನೇ ಇರುತ್ತೆ. ಆದ್ರೆ ಫಂಡೆಡ್ ಫಂಡ್ಸ್ ಅಲ್ಲಿ ಈ ತರ ಇಲ್ಲ. ನೀವು ಇವತ್ತು ಚಾಲೆಂಜ್ ನ ತಗೊಂಡು ನಾಳೆ ಕೇವಲ ಒಂದೇ ಒಂದು ಚಿಕ್ಕ ರೂಲ್ಸ್ ನ ಬ್ರೇಕ್ ಮಾಡಿದ್ರೆ ಅಕೌಂಟ್ ಎಲ್ಲ ಬ್ರೀಚ್ ಆಗೋಗ್ಬಿಡುತ್ತೆ. ಇದೇ ತುಂಬಾ ದೊಡ್ಡ ಪ್ರಾಬ್ಲಮ್ ಫಂಡೆಡ್ ಫಂಡ್ಸ್ ಅಲ್ಲಿ. ಆದ್ರೆ ಫಂಡೆಡ್ ಫಂಡ್ಸ್ ಏನಪ್ಪಾ ಅಂತಂದ್ರೆ ಒಳ್ಳೆ ಡಿಸಿಪ್ಲಿನ್ ಕಲ್ಸ್ಕೊಡುತ್ತೆ, ರೂಲ್ಸ್ ಫಾಲೋ ಮಾಡೋ ಎಬಿಲಿಟಿ ತಂದು ಕೊಡುತ್ತೆ ನಮಗೆ. ಕರೆಕ್ಟ್ ಆಗಿ ನಾವಿದ್ರೆ ಆ ತರನೇ ಪೇಔಟ್ ಕೂಡ ಕೊಡುತ್ತೆ. ಸೊ ಆದ್ರಿಂದ ಇದನ್ನ ಮೊದಲು ಅರ್ಥ ಮಾಡ್ಕೊಳ್ಳಿ. ಪೇಪರ್ ಟ್ರೇಡಿಂಗ್ ಮಾಡಿ ಇದನ್ನ ಯಾವ ರೀತಿ ಮಾಡೋದು ಅಂತ ಬೇಕಾದ್ರೆ ಅದ್ರದ್ದು ಒಂದು ವಿಡಿಯೋ ಮಾಡ್ತೀನಿ, ಮೊದಲು ಅದ್ರ ಬಗ್ಗೆ ತಿಳ್ಕೊಳ್ಳಿ, ಆಮೇಲೆ ಬನ್ನಿ ಕಮ್ಮಿ ಇರೋ ಚಾಲೆಂಜ್ ನ ತಗೊಂಡು ಅದನ್ನ ಅರ್ಥ ಮಾಡ್ಕೊಳ್ಳಿ. ಹೋಗ್ಬೇಕಾದ್ರೆ ಹೊಸ ಚಾಲೆಂಜ್ ನೆಲ್ಲ ತಗೋಬಹುದು. ಮೊದಲು ಇವಾಗ ಚಾಲೆಂಜ್ ನ ಯಾವ ರೀತಿ ಬೈ ಮಾಡೋದು, ಏನೆಲ್ಲ ಪ್ರೊಸೀಜರ್ ಇರುತ್ತೆ ಅಂತ ನೋಡೋಣ. ನಾನು ಇನ್ಸ್ಟೆಂಟ್ ಫಂಡ್ ಅಕೌಂಟ್ ನ ಬೈ ಮಾಡ್ತಾ ಇದ್ದೀನಿ $10,000. ಇದನ್ನ ಬೈ ಮಾಡಬೇಕು ಅಂತಂದ್ರೆ ನಮಗೆ ನೋಡಿ ಇಲ್ಲಿ ಫೀಸ್ $159 ತೋರಿಸ್ತಾ ಇದೆ. ಅಪ್ರಾಕ್ಸಿಮೇಟ್ ಇಂಡಿಯನ್ ರುಪೀಸ್ ಅಲ್ಲಿ 15,000 ವರೆಗೂ ಇರುತ್ತೆ. ಕ್ಲಿಕ್ ಮಾಡ್ತಾ ಇದೀನಿ ನೋಡಿ, ಬೈ ಚಾಲೆಂಜ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನೋಡಿ ಆಲ್ರೆಡಿ ಇನ್ಸ್ಟೆಂಟ್ ಫಂಡ್ ಅಂತ ಸೆಲೆಕ್ಟ್ ಆಗಿದೆ. ಇನ್ಸ್ಟೆಂಟ್ ಫಂಡ್ ಅಲ್ಲಿ ನಮಗೆ ಕೇವಲ ಮೆಟಾ ಟ್ರೇಡರ್ ಅಲ್ಲಿ ಮಾತ್ರ ನಾವು ಟ್ರೇಡಿಂಗ್ ಮಾಡೋ ಆಪ್ಷನ್ಸ್ ಇರುತ್ತೆ. ನಮಗೆ ಮೆಟಾ ಟ್ರೇಡರ್ ಅಂದ್ರೆ ಇದೊಂದು ಮೊಬೈಲ್ ಅಪ್ಲಿಕೇಶನ್ ಇದೆ, ಇಲ್ಲ ವೆಬ್ ಬ್ರೌಸರ್ ಅಲ್ಲೂ ನೀವು ಟ್ರೇಡಿಂಗ್ ಮಾಡಬಹುದು. ನೀವು 1 ಸ್ಟೆಪ್ 2 ಸ್ಟೆಪ್ ತಗೊಂಡ್ರೆ ನಿಮಗೆ 2-3 ಆಪ್ಷನ್ ಕೊಡ್ತಾರೆ, ಅದ್ರ ಬೇಕಾದ್ರೆ ನೀವು ಟ್ರೇಡಿಂಗ್ ಮಾಡಬಹುದು. ಆದ್ರೆ ಇದರಲ್ಲಿ ಮೆಟಾ ಟ್ರೇಡರ್ 5 ಮಾತ್ರ ಅಪ್ಲಿಕೇಶನ್ ಇರುತ್ತೆ, ಇದರಲ್ಲಿ ಮಾತ್ರ ಟ್ರೇಡಿಂಗ್ ಮಾಡಬೇಕು. ಸೊ ಅದನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅದನ್ನು ಮುಂದೆ ಹೇಳ್ತೀನಿ. ನೆಕ್ಸ್ಟ್ ನೋಡಿ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಅಂತ ಇದೆ, ಇದರಲ್ಲಿ ಕಂಟ್ರಿ ಸೆಲೆಕ್ಟ್ ಮಾಡ್ಕೋಬೇಕು. ನಮ್ಮ ಕಂಟ್ರಿ ಇಂಡಿಯಾ ಅಂತ ಇದೆ, ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇಂಡಿಯಾ ಅಂತ ಇಲ್ಲಿದೆ ನೋಡಿ, ಸೆಲೆಕ್ಟ್ ಮಾಡ್ಕೊಂಡೆ. ನೆಕ್ಸ್ಟ್ ನಮ್ಮ ಇಮೇಲ್ ಐಡಿ ಕರೆಕ್ಟ್ ಆಗಿರೋ ಇಮೇಲ್ ಐಡಿ ಕೊಡಬೇಕು. ಯಾಕಂತಂದ್ರೆ ಇದರಲ್ಲಿ ನಮಗೆ ಲಾಗಿನ್ ಐಡಿ ಪಾಸ್ವರ್ಡ್ ಎಲ್ಲ ಬರೋದು. ಸೊ ಆದ್ರಿಂದ ಇಮೇಲ್ ಐಡಿ ಹುಷಾರಾಗಿ ನೀವು ಯಾವ್ದನ್ನ ಯೂಸ್ ಮಾಡ್ತಿದ್ದೀರಾ ಅದನ್ನ ಮಾತ್ರ ಕೊಡಿ. ನೆಕ್ಸ್ಟ್ ನಮ್ಮ ಫುಲ್ ಹೆಸರು ಏನಿದೆ ಅದನ್ನ ಟೈಪ್ ಮಾಡಬೇಕು. ನೆಕ್ಸ್ಟ್ ನಿಮ್ಮ ಫೋನ್ ನಂಬರ್ ಹಾಕಿ. ನೆಕ್ಸ್ಟ್ ನಿಮ್ಮ ಪೋಸ್ಟಲ್ ಕೋಡ್ ಏನಿದೆ ಅದನ್ನ ಹಾಕಿ. ನೀವು ಎಲ್ಲಿ ವಾಸ ಹೋಗ್ತಿದ್ದೀರಾ ಅದು ಮುಂದೆ ಫ್ಯೂಚರ್ ಅಲ್ಲಿ ಏನಾದ್ರು ಪೋಸ್ಟ್ ಏನಾದ್ರು ಬರೋದಾಗಿದ್ರೆ ಇಲ್ಲ ಇನ್ಫಾರ್ಮೇಷನ್ ತಿಳಿಸೋಗಿದ್ರೆ ಇದಕ್ಕೆ ಬರುತ್ತೆ. ಸೊ ಹುಷಾರಾಗಿ ನಿಮ್ಮ ಡೀಟೇಲ್ಸ್ ನೆಲ್ಲ ಇನ್ನೊಂದ್ಸತಿ ಕ್ಲೀನ್ ಆಗಿ ವೆರಿಫೈ ಮಾಡ್ಕೊಳ್ಳಿ, ಫೋನ್ ನಂಬರ್, ಹೆಸರು, ಇಮೇಲ್ ಐಡಿನೆಲ್ಲ. ನೆಕ್ಸ್ಟ್ ನೋಡಿ ಈ ಕಡೆ ಬಂದಾಗ ಇಲ್ಲಿ ಬ್ಯಾಂಕ್ UPI ಮತ್ತೆ USDT ಅಂತ ಕೇಳ್ತಿದೆ, ನಾವು UPI ಥ್ರೂನೇ ಮಾಡೋದು. ಮತ್ತೆ ಇಲ್ಲಿ ಕೆಳಗಡೆ ನೋಡಿ ಪಾರ್ಟ್ನರ್ ಕೋಡ್ ಅಂತ ಕೇಳ್ತಿದೆ, ಮತ್ತೆ ಮೇಲ್ಗಡೆ ಇಲ್ಲಿ ಹೋದ್ರೆ ಡಿಸ್ಕೌಂಟ್ ಪ್ರೊಮೋ ಕೋಡ್ ಅಂತ ಕೇಳ್ತಾ ಇದೆ ನೋಡಿ. ಇಲ್ಲಿ ನೀವು F ಅಂತ ನೀವು ಹಾಕಿ ಅಪ್ಲೈ ಕೊಟ್ಟರೆ ನಿಮಗೆ 10% ಡಿಸ್ಕೌಂಟ್ ಸಿಗುತ್ತೆ. ನೋಡಿ ಇಲ್ಲಿದೆ ನಿಮಗೆ 10% ಡಿಸ್ಕೌಂಟ್ ಹೋಗಿ $143 ಮಾತ್ರ ಬೀಳುತ್ತೆ, ಅಂದ್ರೆ 14,000 ಚಿಲ್ಲರೆ ಮಾತ್ರ ಬೀಳುತ್ತೆ. ಈ ಫ್ರೆಂಡ್ 10 ಅನ್ನೋ ಡಿಸ್ಕೌಂಟ್ ಕೂಪನ್ ನ ನೀವು ಅಪ್ಲೈ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಕೆಳಗಡೆ ಬಂದ್ರೆ ಪಾರ್ಟ್ನರ್ ಕೋಡ್ ಅಂತ ಇದೆ, ಅಲ್ಲೂ ಅಷ್ಟೇ ಆರ್ ಎಲ್ಲ ಬಿಗ್ ಕ್ಯಾಪಿಟಲ್ ಲೆಟರ್ ಅಲ್ಲಿ ಹಾಕಿ FRIND ಫ್ರೆಂಡ್ 10 ಅಂತ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ $143 ಸಿಗುತ್ತೆ. ಎಲ್ಲ ಅಗ್ರಿಗೆ ರೈಟ್ ಮಾರ್ಕ್ ಕ್ಲಿಕ್ ಮಾಡಿ ಬೈ ದಿ ಚಾಲೆಂಜ್ ಅಂತ ಕೊಡಿ. ಅದಕ್ಕಿಂತ ಮುಂಚೆ ನಿಮ್ಮ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಎಲ್ಲ ಇನ್ನೊಂದ್ಸತಿ ಕ್ಲೀನ್ ಆಗಿ ವೆರಿಫೈ ಮಾಡ್ಕೊಳ್ಳಿ. ಆದ್ಮೇಲೆ ಬೈ ಚಾಲೆಂಜ್ ಅಂತ ಕ್ಲಿಕ್ ಮಾಡಿದೆ. ಕ್ಲಿಕ್ ಮಾಡಿದ್ಮೇಲೆ ನಮಗೆ ನೋಡಿ $14,024 ನಾವು ಪೇ ಮಾಡಬೇಕು. ಈ ಚಾಲೆಂಜ್ ನ ಬೈ ಮಾಡಬೇಕು ಅಂದ್ರೆ UPI ಪೇಮೆಂಟ್ ಅಂತ ಮೇಲ್ಗಡೆ ಇರೋ ಆಪ್ಷನ್ ಕ್ಲಿಕ್ ಮಾಡಿ. ಅವಾಗ ನಮ್ಗೆ QR ಕೋಡ್ ಕೇಳುತ್ತೆ, ಇದರಿಂದ ನಾವು ಸ್ಕ್ಯಾನ್ ಬೇಕಾದ್ರೆ ಮಾಡಿ ಪೇಮೆಂಟ್ ಮಾಡಬಹುದು. ಅದಕ್ಕಿಂತ ಮುಂಚೆ ಒಂದು ಇನ್ಫಾರ್ಮೇಷನ್ ತಿಳ್ಕೊಳ್ಳಿ, ನೀವು ಈ ಪೇಮೆಂಟ್ ನ ಮಾಡಬೇಕಾದ್ರೆ ಫೋನ್ ಪೇನ ಯೂಸ್ ಮಾಡೋ ಆಗಿಲ್ಲ. GPay ಅಥವಾ Paytm ಬೇರೆ ಯಾವ್ದಾದ್ರು UPI ಇರುತ್ತಲ್ಲ ಅದ್ರಲ್ಲಿ ಬೇಕಾದ್ರೆ ಮಾಡಿ, ಫೋನ್ ಪೇ ಮಾಡಕ್ ಹೋಗ್ಬೇಡಿ. ಮತ್ತೆ ಈ ಪೇಮೆಂಟ್ ಮಾಡಾದ್ಮೇಲೆ ಆ ಸ್ಕ್ರೀನ್ ಶಾಟ್ ನ ತಕೊಂಡು ಇದರಲ್ಲಿ ನಾವು ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಾದ್ಮೇಲೆ ಏನ್ UTR ನಂಬರ್ ಇರುತ್ತೆ ಅದು ಆಟೋಮೆಟಿಕ್ ಫೆಚ್ ಆಗುತ್ತೆ, ಇಲ್ಲ ನಾವೇ ಟೈಪ್ ಮಾಡಿ ಸಬ್ಮಿಟ್ ಕೊಡಬೇಕಾಗುತ್ತೆ. ಪೇಮೆಂಟ್ ಎಲ್ಲ ಕನ್ಫರ್ಮ್ ಆದ್ಮೇಲೆ ನೀವು ಕೊಟ್ಟಿರೋ ಇಮೇಲ್ ಐಡಿಗೆ ಲಾಗಿನ್ ಕ್ರೆಡೆನ್ಷಿಯಲ್ಸ್ ಬಂದಿರುತ್ತೆ, ಅದರಿಂದ ಬೇಕಾದ್ರೂ ಓಪನ್ ಮಾಡಬಹುದು. ಇಲ್ಲ 5 ನಿಮಿಷ ಆದ್ಮೇಲೆ ಫಂಡೆಡ್ ಫ್ರೈಡೆ ವೆಬ್ಸೈಟ್ ನ ಓಪನ್ ಮಾಡ್ಕೊಂಡು ಇಲ್ಲಿ ಮೇಲ್ಗಡೆ ನೋಡಿ ಲಾಗಿನ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಮೇಲ್ ID ಅಡ್ರೆಸ್ ನ ಹಾಕಿ ಅದಕ್ಕೆ ಒಂದು OTP ಬರುತ್ತೆ. OTP ಹಾಕಿದ್ರೆ ಡೈರೆಕ್ಟ್ ಆಗಿ ಈ ತರ ಓಪನ್ ಆಗುತ್ತೆ. ಇಲ್ಲಿ ಓಪನ್ ಆಗಿದ ತಕ್ಷಣ ಇದನ್ನ ಬೇಕಾದ್ರೆ ನೀವು ಕ್ಲಿಕ್ ಮಾಡಿ ಬೇಕಾದ್ರೆ ಡೈರೆಕ್ಟ್ ಆಗಿ ಲಾಗಿನ್ ಆಗಿ ನೋಡಬಹುದು. ಇಲ್ಲಾಂದ್ರೆ ಇಲ್ಲಿ ಮೇಲ್ಗಡೆ ನೋಡಿ ಅಕೌಂಟ್ಸ್ ಅಂತ ಇದೆ, ಇದನ್ನ ಬೇಕಾದ್ರೂ ಕ್ಲಿಕ್ ಮಾಡಿ ನೀವು ನಿಮ್ಮ ಅಕೌಂಟ್ ಡೀಟೇಲ್ಸ್ ಬಗ್ಗೆ ನೋಡಬಹುದು. ನೋಡಿ ನಾನು ಅಕೌಂಟ್ಸ್ ಅನ್ನೋದನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಅಕೌಂಟ್ಸ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನಮ್ಮ ಅಕೌಂಟ್ ಎಷ್ಟಿದಾವೆ, ಟೋಟಲ್ ಅಕೌಂಟ್ ಎಷ್ಟಿದಾವೆ, ಇನ್ಆಕ್ಟಿವ್ ಅಕೌಂಟ್ ಎಷ್ಟಿದೆ ಅಂತ ಎಲ್ಲ ತೋರಿಸುತ್ತೆ. ಇವಾಗ ನಮ್ಮ ಅಕೌಂಟ್ ಆಕ್ಟಿವ್ ಅಕೌಂಟ್ ಒಂದಿದೆ, ಎಷ್ಟು $10,000 ಇನ್ಸ್ಟೆಂಟ್ ಫಂಡಿಂಗ್ ಅಕೌಂಟ್ ಇದೆ. ನೆಕ್ಸ್ಟ್ ಇದನ್ನ ಕ್ಲಿಕ್ ಮಾಡಿದ್ಮೇಲೆ ಡೈರೆಕ್ಟ್ ಆಗಿ ಇದರ ಡ್ಯಾಶ್ ಬೋರ್ಡ್ ಈ ತರ ಓಪನ್ ಆಗುತ್ತೆ. ನೋಡಿ ನಿಮ್ಮ ಡೀಟೇಲ್ಸ್ ಎಲ್ಲ ಇದರಲ್ಲಿ ಶೋ ಆಗುತ್ತೆ. ನೆಕ್ಸ್ಟ್ ನಾವು ನೋಡಬೇಕು ಅಂದ್ರೆ ಮೇಲ್ಗಡೆ ಎಲ್ಲ ತೋರಿಸುತ್ತೆ ನೋಡಿ, ಏನೇನೆಲ್ಲ ರೂಲ್ಸ್ ಇದೆ ಇದರಲ್ಲೂ ನೀವು ನೋಡಬಹುದು ಮೇಲ್ಗಡೆ. ತಳಿ ನಾನು ಈ ರೂಲ್ಸ್ ಬಗ್ಗೆ ಕೊನೆಯಲ್ಲಿ ಒಂದ್ಸತಿ ಮಾತಾಡ್ತೀನಿ, ನೋಡೋಣ. ಇಲ್ಲಿ ಮೇಲ್ಗಡೆ ಬಂದ್ಮೇಲೆ ಇಲ್ಲಿ ನೋಡಿ ನಮ್ಮ ರೈಟ್ ಸೈಡ್ ಅಲ್ಲಿ ಟ್ರೇಡ್ ನೋ ಅಂತ ಇದೆ. ಆ ಟ್ರೇಡ್ ನೋ ಅಂತ ನಾವು ಅದನ್ನ ಕ್ಲಿಕ್ ಮಾಡಿದ್ರೆ ನಮ್ಮ ಅಕೌಂಟ್ ಡೀಟೇಲ್ಸ್ ಎಲ್ಲ ಬರುತ್ತೆ. ಅಂದ್ರೆ ನೋಡಿ ಲಾಗಿನ್ ಐಡಿ, ಇದು ನಿಮಗೆ ಮೇಲ್ ಐಡಿಗೂ ಬಂದಿರುತ್ತೆ, ಪಾಸ್ವರ್ಡ್ ಎಲ್ಲ ಯಾವಾಗ ನೀವು ಪರ್ಚೇಸ್ ಮಾಡಿದ್ರೆ ಎಲ್ಲ ಬಂದಿರುತ್ತೆ. ಸೊ ಆ ಲಾಗಿನ್ ಐಡಿನ ಮತ್ತೆ ಪಾಸ್ವರ್ಡ್ ನ ಕಾಪಿ ಮಾಡ್ಕೊಂಡು ನಾವು ಮೆಟಾ ಟ್ರೇಡರ್ 5 ಅಪ್ಲಿಕೇಶನ್ ಅಲ್ಲಿ ಅದನ್ನ ಆಡ್ ಮಾಡ್ಕೊಂಡು ಟ್ರೇಡಿಂಗ್ ಮಾಡಬಹುದು. ನೋಡಿ ಸ್ಟಾರ್ಟ್ ಟ್ರೇಡಿಂಗ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ ನಾವು ಕ್ಲಿಕ್ ಮಾಡಿದ್ಮೇಲೆ ಅಕೌಂಟ್ ಓಪನ್ ಮಾಡಬೇಕಾದ್ರೆ ಯಾವ್ದ್ರಲ್ಲಿ ಟ್ರೇಡ್ ಮಾಡ್ತೀವಿ ಅಂತ ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ. ಮೆಟಾ ಟ್ರೇಡರ್ 5 ನ ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ಸೊ ಆದ್ರಿಂದ ಮೆಟಾ ಟ್ರೇಡರ್ 5 ಅಲ್ಲಿ ಮಾತ್ರ ನಮಗೆ ಫಂಡೆಡ್ ಫ್ರೈಡೆ ಅವರು ಲಾಗಿನ್ ಕ್ರೆಡೆನ್ಷಿಯಲ್ಸ್ ಕೊಟ್ಟಿರ್ತಾರೆ. ನೀವು ಮ್ಯಾಚ್ ಟ್ರೇಡರ್, ಟ್ರೇಡ್ ಲಾಕರ್ನೆಲ್ಲ ಟ್ರೈ ಮಾಡಕ್ಕೆ ಹೋಗಬಾರ್ದು. ಇದು 1 ಸ್ಟೆಪ್ ಇಲ್ಲ 2 ಸ್ಟೆಪ್ ಅಲ್ಲಿ ಮಾತ್ರ ಇರುತ್ತೆ. ಸೊ ಆದ್ರಿಂದ ಇವಾಗ ನಾವು ಮೆಟಾ ಟ್ರೇಡರ್ 5 ವಿಂಡೋಸ್ ಅಂತ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡ್ತೀವಿ. ಈ ಮೆಟಾ ಟ್ರೇಡರ್ 5 ಮೊಬೈಲ್ ಅಂತ ಇದೆಯಲ್ಲ ಇದನ್ನ ಬೇಕಾದ್ರೆ ಮೊದಲು ಇದರಲ್ಲಿ ನಾವು ಡೌನ್ಲೋಡ್ ಮಾಡ್ಕೋಬಹುದಾಗಿತ್ತು, ಆದ್ರೆ ಇದನ್ನ ಪ್ಲೇ ಸ್ಟೋರ್ ಇಂದ ತೆಗೆದುಬಿಟ್ಟಿದ್ದಾರೆ. ಸೊ ಆದ್ರಿಂದ ಇದನ್ನ ಕ್ಲಿಕ್ ಮಾಡಕ್ಕೆ ಹೋಗಬೇಡಿ. ಮೆಟಾ ಟ್ರೇಡರ್ 5 ವಿಂಡೋಸ್ ಅಂತ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡಿದ್ರೆ ನಮಗೆ ಡೈರೆಕ್ಟ್ ಆಗಿ ಅದರಲ್ಲಿ ನಮಗೆ ಮೊಬೈಲ್ ಆಪ್ ಸಿಗುತ್ತೆ. ಅದನ್ನ ಕ್ಲಿಕ್ ಮಾಡ್ತಾ ಇದೀನಿ ನೋಡಿ. ಕ್ಲಿಕ್ ಮಾಡಿದ್ಮೇಲೆ
ನೋಡಿ ಇಲ್ಲಿ ವೆಬ್ ಟರ್ಮಿನಲ್ ಅಂತ ಇದೆ, ವೆಬ್ ಇಲ್ಲ ಫಾರ್ ವಿಂಡೋಸ್ ಅಲ್ಲೂ ಇದೆ, ಮ್ಯಾಕ್ ಬುಕ್ ಅಲ್ಲಿ ಬೇಕಾದ್ರೆ ಇದು ಮಾಡ್ಕೋಬಹುದು, ಇಲ್ಲ ಪ್ಲೇ ಸ್ಟೋರ್ ಅಂತ ಇದೆ, ಇಲ್ಲಿ ಆಪ್ ಫೈಲ್ ಅಂತ ಇದೆ ನೋಡಿ. ನಾವು ಇದನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಮೊದಲು ಆಪ್ ಪ್ಲೇ ಸ್ಟೋರ್ ಅಲ್ಲಿ ಇತ್ತು, ಇವಾಗ ಅದನ್ನ ಪ್ಲೇ ಸ್ಟೋರ್ ಇಂದ ಮೆಟಾಟ್ರೇಡರ್ 5 ಮತ್ತು 4 ಎರಡನ್ನೂ ತೆಗೆದುಬಿಟ್ಟಿದ್ದಾರೆ. ಸೊ ಅದರಿಂದ ಇವಾಗ ನಾವು ಆಪ್ ಅಂತ ಇದೆಯಲ್ಲ ಇದನ್ನ ಇಲ್ಲಿ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಇದನ್ನ ಕ್ಲಿಕ್ ಮಾಡ್ತಾ ಇದೀನಿ ನೋಡಿ. ಇದನ್ನ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ನಮ್ಮ ಫೈಲ್ ಒಳಗಡೆ ಅದು ಡೌನ್ಲೋಡ್ ಆಗುತ್ತೆ. ನಾನು ಆಲ್ರೆಡಿ ಇದನ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನ ಓಪನ್ ಮಾಡಿ ಡೈರೆಕ್ಟ್ ಆಗಿ ನಾನು ಇನ್ಸ್ಟಾಲ್ ಮಾಡ್ಕೊಂಡ್ರೆ ಆಯ್ತು. ನೋಡಿ ಡೌನ್ಲೋಡ್ ಆದ್ಮೇಲೆ ಈ ತರ ಇನ್ಸ್ಟಾಲ್ ದಿಸ್ ಆಪ್ ಅಂತ ಇರುತ್ತೆ. ಇನ್ಸ್ಟಾಲ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಈ ಆಪ್ ಇನ್ಸ್ಟಾಲ್ ಆಗುತ್ತೆ. ಇದು ಅನ್ನೌನ್ ಸೋರ್ಸಸ್ ಇಂದ ಡೌನ್ಲೋಡ್ ಮಾಡ್ತಾ ಇದೀವಿ ನಾವು. ಸೊ ಈ ತರ ಬೇರೆ ಎಲ್ಲ ಆಪ್ಗಳನ್ನು ಎಲ್ಲಿ ಬೇಕಲ್ಲಿಂದ ಡೌನ್ಲೋಡ್ ಮಾಡಕ್ಕೆ ಹೋಗಬೇಡಿ. ಆಲ್ಮೋಸ್ಟ್ ಸೆಕ್ಯೂರ್ ಆಗಿರಬೇಕು ಅಂದ್ರೆ ನೀವು ಪ್ಲೇ ಸ್ಟೋರ್ ಇಂದಾನೇ ಆಪ್ನ ಡೌನ್ಲೋಡ್ ಮಾಡಬೇಕು. ಆದರೆ ಇದನ್ನ ಪ್ಲೇ ಸ್ಟೋರ್ ಇಂದ ತೆಗೆದಿರೋದ್ರಿಂದ ನಾವು ಅನ್ನೌನ್ ಸೋರ್ಸಸ್ ಇಂದ ಡೌನ್ಲೋಡ್ ಮಾಡ್ಕೊಂಡಿದ್ವಿ. ಸೊ ಈ ತರ ಓಪನ್ ಆದ್ಮೇಲೆ ನೋಡಿ ಅಕ್ಸೆಪ್ಟ್ ಅಂತ ಕೊಡಿ. ಅಕ್ಸೆಪ್ಟ್ ಅಂತ ಕೊಟ್ಟ ಮೇಲೆ ನಾನು ನಿಮಗೆ ಹೇಳಿದ್ನಲ್ಲ ಮೊದಲೇ, ನಿಮಗೆ ಫಂಡೆಡ್ ಫಂಡ್ಸ್ ಬಗ್ಗೆ ಗೊತ್ತಿಲ್ಲ, ಫಂಡೆಡ್ ಅಕೌಂಟ್ ಬಗ್ಗೆ ಗೊತ್ತಿಲ್ಲ ಅಂದ್ರೆ ನೋಡಿ ಇದರಲ್ಲೇ ನೀವು ಮೊದಲು ಡೆಮೋ ಅಕೌಂಟ್ ನ ಬೇಕಾದ್ರೆ ಕ್ರಿಯೇಟ್ ಮಾಡ್ಕೊಂಡು ಪೇಪರ್ ಟ್ರೇಡಿಂಗ್ ಬೇಕಾದ್ರೆ ಇದ್ರಲ್ಲಿ ಮಾಡಬಹುದು. ಓಪನ್ ಅನ್ ಅಕೌಂಟ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನೋಡಿ ಇಲ್ಲಿ ಏನೇನು ಇರುತ್ತೆ ನಿಮ್ಮ ಹೆಸರನ್ನೆಲ್ಲ ಹಾಕಿ ನೀವು ಬೇಕಾದ್ರೆ ಪೇಪರ್ ಟ್ರೇಡಿಂಗ್ ಅಕೌಂಟ್ ನಾದ್ರೂ ಕ್ರಿಯೇಟ್ ಮಾಡ್ಕೊಂಡು ಮಾಡಬಹುದು. ಇಲ್ಲ ನಾನು ಡೈರೆಕ್ಟ್ ಆಗಿ ಫಂಡೆಡ್ ಫ್ರೈಡೇ ಮಾಡ್ತೀನಿ ಅಂದ್ರೆ ಇದರಲ್ಲಿ ಬೇಕಾದ್ರೆ ನೀವು ಕ್ಲಿಕ್ ಮಾಡಿ ಏನೇನೆಲ್ಲ ಲಾಗಿನ್ ಕ್ರೆಡೆನ್ಷಿಯಲ್ ನಾನು ಮುಂದೆ ಹಾಕ್ತೀನಿ, ಸೇಮ್ ಆ ಥರನೇ ಮಾಡಿ ಇದರಿಂದ ನಾವು ಬೇಕಾದ್ರೆ ಟ್ರೇಡಿಂಗ್ ಮಾಡಬಹುದು. ಆಡ್ ಟ್ರೇಡಿಂಗ್ ಅಕೌಂಟ್ ಅಂತ ಇಲ್ಲಿ ಶೋ ಆಗ್ತಾ ಇದೆ ನೋಡಿ. ಇದನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಮೇಲ್ಗಡೆ ಫೈಂಡ್ ಬ್ರೋಕರ್ ಅಂತ ಇದೆ. ಫೈಂಡ್ ಬ್ರೋಕರ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಫಂಡೆಡ್ ಫ್ರೈಡೆ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಮ್ಮ ವೆಬ್ಸೈಟ್ ಮತ್ತೆ ಏನಿದೆ ಅದು ಓಪನ್ ಆಗುತ್ತೆ. ಓಪನ್ ಆದ್ಮೇಲೆ ನೋಡಿ ಇಲ್ಲಿ ನಮ್ಮ ಲಾಗಿನ್ ಐಡಿ ಆಗಬೇಕು ಮತ್ತೆ ಇಲ್ಲಿ ಪಾಸ್ವರ್ಡ್ ಆಗಬೇಕು. ನೋಡಿ ಇಲ್ಲಿ ಲಾಗಿನ್ ಐಡಿ ಪಾಸ್ವರ್ಡ್ ಸರ್ವರ್ ಅಂತ ಇರುತ್ತೆ. ಸರ್ವರ್ ಆಲ್ರೆಡಿ ಫಂಡೆಡ್ ಫ್ರೈಡೆ ಅಂತ ಸೇವ್ ಆಗಿದೆ. ನಾವು ಪಾಸ್ವರ್ಡ್ ಸೇವ್ ಬೇಕು ಅಂದ್ರೆ ಕೊಡಬೇಕು. ಈ ಲಾಗಿನ್ ಪಾಸ್ವರ್ಡ್ ಎಲ್ಲಪ್ಪ ಇರುತ್ತೆ ಅಂದ್ರೆ ನಾವು ಆಲ್ರೆಡಿ ಓಪನ್ ಮಾಡಿರ್ತೀವಲ್ಲ ಫಂಡೆಡ್ ಫ್ರೈಡೆ ಅಕೌಂಟ್ ಅದರಲ್ಲಿ ಇರುತ್ತೆ ನೋಡಿ. ಕ್ರೋಮ್ಗೆ ಹೋಗಿ ವೆಬ್ಸೈಟ್ಗೆ ಇಲ್ಲಿ ಡ್ಯಾಶ್ ಬೋರ್ಡ್ ಅಂತ ಇದೆಯಲ್ಲ ಮೇಲ್ಗಡೆ ಅದನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಮ್ಮ ಲಾಗಿನ್ ಐಡಿ ಇರುತ್ತೆ. ಆ ಲಾಗಿನ್ ಐಡಿನ ಕಾಪಿ ಮಾಡಿಕೊಂಡು ಇಲ್ಲಿ ಮತ್ತೆ ಮೆಟಾಟ್ರೇಡರ್ 5 ಬಂದು ಇಲ್ಲಿ ಲಾಗಿನ್ ಐಡಿನ ಕ್ಲಿಕ್ ಮಾಡಿ ಆ ಲಾಗಿನ್ ಐಡಿನ ಪೇಸ್ಟ್ ಮಾಡಬೇಕು. ನೆಕ್ಸ್ಟ್ ಪಾಸ್ವರ್ಡ್ ಅಂತ ಇರುತ್ತೆ, ಆ ಪಾಸ್ವರ್ಡ್ ನ ಕ್ಲಿಕ್ ಮಾಡಿ ಮತ್ತೆ ನಮ್ಮ ಕ್ರೋಮಿಗೆ ಬಂದು ಏನಿರುತ್ತೆ ಅದನ್ನ ಪಾಸ್ವರ್ಡ್ ನ ಕಾಪಿ ಮಾಡಿಕೊಂಡು ಮತ್ತೆ ಮೆಟಾಟ್ರೇಡರ್ 5 ಹೋಗಿ ಅಲ್ಲಿ ಅದನ್ನ ಪೇಸ್ಟ್ ಮಾಡಬೇಕಾಗುತ್ತೆ. ಪೇಸ್ಟ್ ಮಾಡಾದ್ಮೇಲೆ ಜಸ್ಟ್ ಲಾಗಿನ್ ಅಂತ ಕ್ಲಿಕ್ ಮಾಡಿದ್ರೆ ಸಾಕು, ನಮ್ಮ ಅಕೌಂಟ್ ಇದ್ರಲ್ಲಿ ಓಪನ್ ಆಗ್ಬಿಡುತ್ತೆ. ಓಪನ್ ಆದ್ಮೇಲೆ ಇದರಲ್ಲಿ ಯಾವ ರೀತಿ ಟ್ರೇಡಿಂಗ್ ಮಾಡಬೇಕು ಅಂತ ನಾನು ಇನ್ನೊಂದು ಬೇರೆ ವಿಡಿಯೋದಲ್ಲಿ ಬೇಕಾದ್ರೆ ನಾನು ನಿಮಗೆ ಹೇಳ್ಕೊಡ್ತೀನಿ ಯಾವ ರೀತಿ ಟ್ರೇಡಿಂಗ್ ಮಾಡಬೇಕು ಅಂತ. ಅಂದ್ರೆ ಯಾವ ರೀತಿ ಬೈ ಮಾಡಬೇಕು, ಸೆಲ್ ಮಾಡಬೇಕು, ಎಷ್ಟು ಕ್ವಾಂಟಿಟಿಯಿಂದ ಎಲ್ಲಿ ತಗೊಳ್ಳೋದು ಅಂತ ಈ ವಿಡಿಯೋದಲ್ಲಿ ಅದನ್ನ ಹೇಳಕ್ಕಾಗಲ್ಲ. ಮತ್ತೆ ಯಾವ ರೀತಿ ನಮಗೆ ಇಂಡೆಕ್ಸ್ನ ಬೇಕು, ಯಾವ ರೀತಿ ಅದನ್ನ ಕರೆಕ್ಟಾಗಿ ಒಂದು ಕಡೆ ಜೋಡಿಸ್ಕೊಳ್ಳೋದು ಇದೆಲ್ಲ ನಾನು ನಿಮಗೆ ಕ್ಲೀನಾಗಿ ಹೇಳ್ಕೊಡ್ತೀನಿ. ಸೊ ಇವಾಗ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ಅಕೌಂಟ್ ಅಂತ ಇದೆ, ಸೆಟ್ಟಿಂಗ್ಸ್ ಇದೆ, ಮತ್ತೆ ನೀವು ಟ್ರೇಡ್ ಮಾಡೋ ಇಷ್ಟ ಎಲ್ಲ ಸಿಗುತ್ತೆ. ಇದನ್ನೆಲ್ಲ ನಾನು ಬೇರೆ ವಿಡಿಯೋದಲ್ಲಿ ಹೇಳ್ತೀನಿ. ಈ ಅಕೌಂಟ್ ಅಂತ ಇದೆಲ್ಲ ಅದನ್ನ ಕ್ಲಿಕ್ ಮಾಡಿ ನೀವು ನಿಮ್ಮ ಹೆಸರು ಮತ್ತೆ ಎಲ್ಲ ಇದರಲ್ಲೇ ತೋರಿಸುತ್ತೆ ನೋಡಿ. ಇಲ್ಲಿ ನಿಮ್ಮ ಹೆಸರು ಇರುತ್ತೆ, ಇಮೇಲ್ ಐಡಿ ಇರುತ್ತೆ, ಮತ್ತೆ 10,000 USD ಕೊಟ್ಟಿದ್ರಲ್ಲ ಅದಿಲ್ಲಿ ಇರುತ್ತೆ. ನಾವು ಟ್ರೇಡಿಂಗ್ ಮಾಡಿದಾಗ ಪ್ರಾಫಿಟ್ ಆದಾಗ ಜಾಸ್ತಿ ಆಗ್ತಾ ಹೋಗುತ್ತೆ, ಕಮ್ಮಿ ಆಗುತ್ತೆ. ಸೊ ಇದು ಅಕೌಂಟ್ ಯಾವ ರೀತಿ ಸೆಟ್ಟಿಂಗ್ ಮಾಡ್ಕೊಳ್ಳೋದೆಲ್ಲ ಮುಗಿತು. ಈಗ ಈ ಅಕೌಂಟ್ ನ ಪಾಸ್ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು ಅಂತ ಕ್ಲೀನ್ ಆಗಿ ನಿಮಗೆ ಹೇಳ್ತೀನಿ ನೋಡಿ. ಫಂಡೆಡ್ ಫಂಡ್ಸ್ ಅಲ್ಲಿ ಅಕೌಂಟ್ ನ ಪಾಸ್ ಮಾಡೋದು ಮತ್ತೆ ಪೇ ಔಟ್ ತೆಗೆದು ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೆ ಗೊತ್ತು ಆಲ್ರೆಡಿ. ಸೊ ಚಾಲೆಂಜ್ ನ ಪಾಸ್ ಮಾಡೋದು, ಪೇ ಔಟ್ ನ ತೆಗಿಬೇಕು ಅಂದ್ರೆ ಎಷ್ಟು ಡಿಸಿಪ್ಲಿನ್ ಆಗಿರಬೇಕು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಆದ್ರಿಂದ ನಾನು ಈ ಮಂತು ಕೇವಲ 10 ದಿನ ಈ ಟ್ರೇಡಿಂಗ್, ಇವಾಗ ನಾನು ಏನು ಹೊಸ ಅಕೌಂಟ್ ಬೈ ಮಾಡಿದ್ದೀನಿ ಇನ್ಸ್ಟೆಂಟ್ ಫಂಡ್, ಕೇವಲ 10 ದಿನ ಕರೆಕ್ಟ್ ಆಗಿರೋ ರೂಲ್ಸ್ ನ ಫಾಲೋ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಫಂಡೆಡ್ ಫ್ರೈಡೆ ಇನ್ಸ್ಟೆಂಟ್ ಫಂಡ್ 10,000 ಟ್ರೇಡಿಂಗ್ ಚಾಲೆಂಜ್ ನ ತಗೊಂತಾ ಇದ್ದೀನಿ. ಇದರಲ್ಲಿ ನಾನು 10 ದಿನ ಟ್ರೇಡಿಂಗ್ ಮಾಡ್ತೀನಿ. ಡೇಟ್ ಯಾವಾಗೆಲ್ಲ ಟ್ರೇಡ್ ಮಾಡ್ತೀನಿ ಅದನ್ನ ಬರ್ಕೊಂತೀನಿ. ಮತ್ತೆ ಇಂಡೆಕ್ಸ್ ಅಂದ್ರೆ BTC ಮಾಡ್ತೀನಿ, ಗೋಲ್ಡ್ ಅಲ್ಲಿ ಮಾಡ್ತೀನಿ, ಯಾವ್ದಾರು ಮಾಡ್ತೀನಿ ಆ ಟ್ರೇಡ್ ಇಂಡೆಕ್ಸ್ ನ ಬರ್ಕೊಂತೀನಿ. ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ದಿನಕ್ಕೆ ಕೇವಲ 2 ಟ್ರೇಡ್ ನ ಮಾಡೋದು. ಒಂದು ಟ್ರೇಡ್ ಅಲ್ಲಿ $50 ಲಾಸ್ ನ ಇಟ್ಟಿರ್ತೀನಿ. ಪ್ರಾಫಿಟ್ ಬಂದ್ರೆ $100 ಪ್ರಾಫಿಟ್ ಬರಬೇಕು ಅಂದ್ರೆ 1:2. ಫಸ್ಟ್ನೇ ಟ್ರೇಡ್ ಲಾಸ್ ಆಯ್ತಾ $50 ಫಸ್ಟ್ನೇ ಟ್ರೇಡು, ನೆಕ್ಸ್ಟ್ನೇ ಟ್ರೇಡು ಮತ್ತೆ ತಗೊಂತೀನಿ, ಅದರಲ್ಲೂ $50 ನ ಲಾಸಲ್ಲಿ ಇಡ್ತೀನಿ. ಪ್ರಾಫಿಟ್ ಬಂದ್ರೆ $100 ಬರಬೇಕು, $100 ಬರಬೇಕು. 2 ಟ್ರೇಡು ಲಾಸ್ ಆಯ್ತಾ ಮುಗೀತು. ಫಸ್ಟ್ನೇ ಟ್ರೇಡ್ ಪ್ರಾಫಿಟ್ ಆಗ್ಬಿಡ್ತಾ, 2ನೇ ಟ್ರೇಡು ಮಾಡಂಗಿಲ್ಲ. ಇದೇ ನನ್ನ ಚಾಲೆಂಜ್ ಅಲ್ಲಿ ಮಾಡ್ಕೊಂಡಿರೋ ರೂಲ್ಸ್. ಆರಾಮಾಗಿದೆ, ಕ್ಲೀನ್ ಆಗಿದೆ. ಸಂಜೆ ಹೊತ್ತು ಟ್ರೇಡ್ ನ ತಗೊಂತೀನಿ. ಮತ್ತೆ ಆದಷ್ಟು ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ತಗೊಳ್ಳೋ ಪ್ರತಿಯೊಂದು ಟ್ರೇಡ್ನು ಎಕ್ಸ್ಪ್ಲೇನ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನೋಡೋಣ ಫ್ರೀ ಆಗಿ ಟೈಮ್ ಸಿಕ್ಕಿದ್ರೆ ಕಂಪಲ್ಸರಿ ಅದು ಮಾಡ್ತೀನಿ. ಈ ಚಾರ್ಟ್ ನಿಮಗೆ ಬೇಕು ಅಂದ್ರೆ ಜಸ್ಟ್ ನೀವು ಈ ಏನು ಯೂಟ್ಯೂಬ್ ವಿಡಿಯೋ ನೋಡ್ತಿದ್ರೆ ಅದ್ರಲ್ಲಿ ಜಸ್ಟ್ ಕಮೆಂಟ್ ಮಾಡಿ ಸಾಕು, ಈ PDF ಕಳಿಸ್ಕೊಡಿ ಅಂತ ನಾನು 100% ಕಳಿಸ್ಕೊಡ್ತೀನಿ. ನನಗೆ ವಿಡಿಯೋ ನೋಡಿ ಕ್ಲೀನಾಗಿ ನಾನು ಮಾಡ್ತಾ ಇದ್ದೀನಿ. ನಿಮಗೆ ಎಷ್ಟೋ ಜನಕ್ಕೆ ಬೋರ್ ಹೊಡಿಸ್ತಾ ಇರ್ಬೋದು, ಆದರೆ ನಾಲೆಡ್ಜ್ ಮಾತ್ರ ಇರುತ್ತೆ ಇದರಲ್ಲಿ. ನನಗೆ ಏನು ವ್ಯೂಸ್ ಬರಲ್ವೋ, ಕೇವಲ 100 ಮೇಲೆ ವ್ಯೂಸ್ ಹೋಗಲ್ಲ, 5 ಮೇಲೆ ಲೈಕ್ಸ್ ಬರಲ್ಲ, ಅದೇನು ತಪ್ಪು ಮಾಡ್ತೀನೋ ಗೊತ್ತಿಲ್ಲ. ಹೇಳೋದಂತೂ ಕರೆಕ್ಟಾಗಿ ಹೇಳ್ತೀನಿ. ಸ್ವಲ್ಪ ಬೋರ್ ಹೊಡೆಯುತ್ತೆ ಅನ್ಸುತ್ತೆ, ನನಗೆ ಗೊತ್ತು ಪ್ರಾಬ್ಲಮ್ ಏನಿದೆ. ಆದರೆ ನನಗೆ ಟೈಮ್ ಇಲ್ದಿರೋ ಕಾರಣ ನಾನು ಈ ಥರನೇ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಏನಪ್ಪ ಅಂದರೆ ಒಂದು ಟ್ರೇಡ್ನ ತಗೊಂಡಾದ್ಮೇಲೆ ನಾನು ಇವಾಗ ಒಂದು ಟ್ರೇಡಲ್ಲಿ ನನಗೆ $50 ಲಾಸ್ ಆಯಿತು ಅನ್ಕೊಳ್ಳಿ, ಅವಾಗ ನಾನು 15 ಮಿನಿಟ್ಸ್ ಬ್ರೇಕ್ ತಗೊಳ್ಳೇಬೇಕು. ಟ್ರೇಡಲ್ಲಿ ಲಾಸ್ ಆಗಿದ ತಕ್ಷಣ ಬೇಗನೆ ಎಂಟ್ರಿ ಆಗ್ಬಿಡೋದು, ಇದು ಫೋಮಾಗೆ ನಮಗೆ ತಳ್ಳುತ್ತೆ. ಮತ್ತೆ ಓವರ್ ಟ್ರೇಡಿಂಗ್ ಮಾಡೋದು, ಲಿವರೇಜ್ ಜಾಸ್ತಿ ಮಾಡ್ಕೊಳ್ಳೋದು, ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳೋದು ಈ ಥರ ಆಗುತ್ತೆ ನೋಡಿ. ಇಲ್ಲೆಲ್ಲ ನಾನು ಸ್ಟ್ರಿಕ್ಟ್ ರೂಲ್ಸ್ ಅಂತ ಇದೀನಿ, ಇದೆಲ್ಲ ನೀವು ಬೇಕಾದ್ರೆ ನೋಡ್ಕೋಬಹುದು. ಮತ್ತೆ ಸಕ್ಸಸ್ಫುಲ್ ಟ್ರೇಡಿಂಗ್ 10% ಸ್ಟ್ರಾಟಜಿ, 10% ಡಿಸಿಪ್ಲಿನ್ ಇದೆ, ಆಲ್ರೆಡಿ ನಮಗೆ ಗೊತ್ತಿದೆ. ಸೊ ಈ ಒಂದು ಶೀಟ್ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ. ಈಗ ರೂಲ್ಸ್ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡ್ತೀನಿ. ನಿಮಗೆ ಕ್ಲೀನ್ ಆಗಿ ಒಂದು PDF ನ ಕ್ರಿಯೇಟ್ ಮಾಡಿದ್ದೀನಿ ನೋಡಿ, ಅದನ್ನು ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇದು ಫಂಡೆಡ್ ಫ್ರೈಡೆ ಇನ್ಸ್ಟೆಂಟ್ ಫಂಡ್ ಅಲ್ಲಿ ಟ್ರೇಡಿಂಗ್ ರೂಲ್ಸ್ ಅಲ್ಲಿ ನಾನು 13 ರೂಲ್ಸ್ ನ ಕನ್ನಡದಲ್ಲಿ ಕ್ಲೀನ್ ಆಗಿ ತುಂಬಾ ಟೈಮ್ ಕೊಟ್ಟು ಕ್ಲೀನ್ ಆಗಿ ಇದರಲ್ಲಿ ಬರ್ತಿದ್ದೀನಿ. ಈ ಒಂದು ರೂಲ್ಸ್ ಗಳನ್ನ ನೀವು ಓದ್ಕೊಂಡ್ಬಿಟ್ರೆ ಇಲ್ಲ ಫಾಲೋ ಮಾಡಿದ್ರೆ ಸಾಕು, ಕ್ಲೀನ್ ಆಗಿ ಆರಾಮಾಗಿ ಪಾಸ್ ಮಾಡಿ ವೀಕ್ಲಿ ಕ್ಲೀನ್ ಆಗಿರೋ ಪೇ ಔಟ್ ನ ತೆಗಿಬಹುದು. ಈ ಒಂದು ಟ್ರೇಡಿಂಗ್ ರೂಲ್ಸ್ ಬಗ್ಗೆ ಬೇರೆ ವಿಡಿಯೋ ಮಾಡಬಹುದು, ಯಾಕಂದ್ರೆ ವಿಡಿಯೋ ತುಂಬಾ ಲೆಂತ್ ಆಗ್ತಾ ಹೋಗುತ್ತೆ, ನಿಮಗೂ ನೋಡಕ್ಕೆ ಬೇಜಾರಾಗುತ್ತೆ. ಈ PDF ಬೇಕು ಅಂದ್ರೆ ನಿಮಗೂ ಸುಮ್ಮನೆ ಜಸ್ಟ್ ಕಮೆಂಟ್ ಮಾಡಿ, ಯೂಟ್ಯೂಬಲ್ಲಿ ಜಸ್ಟ್ ನನಗೆ ಕಮೆಂಟ್ ಮಾಡಿದ್ರೆ ಸಾಕು, ನಾನು ನಿಮಗೆ ಇದನ್ನ ಸೆಂಡ್ ಮಾಡ್ಕೊಡ್ತೀನಿ. ಇಲ್ಲ ನನ್ನ ವಾಟ್ಸಪ್ ನಂಬರ್ ಇದೆ, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನನಗೆ ಜಸ್ಟ್ ಹೈ ಅಂತ ಕಳಿಸಿ ಈ PDF ನ ನೀವು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಸಾಕು, ನಾನು ನಿಮಗೆ ಕಳಿಸ್ಕೊಡ್ತೀನಿ. ಎಲ್ಲ ರೂಲ್ಸ್ನು ತುಂಬಾ ಕಷ್ಟಪಟ್ಟು ಕನ್ನಡದಲ್ಲಿ ಟೈಪ್ ಮಾಡಿ ಬರ್ದಿದ್ದೀನಿ. ಸೊ ಈ ಒಂದು PDF ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡ್ತೀನಿ. ಏನೇ ಡೌಟ್ ಇದ್ರು ದಯವಿಟ್ಟು ಕಮೆಂಟ್ ಮಾಡಿ. ಮತ್ತೆ ರೂಲ್ಸ್ನ ಫಾಲೋ ಮಾಡಂಗಿದ್ರೆ ಮಾತ್ರ ಫಂಡೆಡ್ ಫಂಡ್ಸ್ ಅಲ್ಲಿ ಟ್ರೇಡಿಂಗ್ ಚಾಲೆಂಜ್ಗಳನ್ನ ತಗೊಳ್ಳಿ, ಇಲ್ಲಾಂದ್ರೆ ನಿಮ್ಮ ಓನ್ ಕ್ಯಾಪಿಟಲ್ ಅಲ್ಲೇ ಟ್ರೇಡಿಂಗ್ ಮಾಡ್ಕೊಂಡು ಆರಾಮಾಗಿರಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್, ಆಲ್ ದ ಬೆಸ್ಟ್. ಡಿಸಿಪ್ಲಿನ್ ಆಗಿರಿ, ಜಾಸ್ತಿ ದುಡ್ಡನ್ನ ಕಳ್ಕೊಬೇಡಿ, ಲೋನ್ ಎಲ್ಲ ತಗೊಂಡು ಟ್ರೇಡಿಂಗ್ ಮಾಡಬೇಡಿ. ಆಲ್ ದ ಬೆಸ್ಟ್, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.